ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಉಬಾರ್ ಉತ್ಸವ ಉಪ್ಪಿನಂಗಡಿ ಜಾತ್ರೆಗೆ ಬಂದಿದ್ದೇವೆ. ಅಗಸ್ತ್ಯನ ರಿಕ್ವೈರ್ಮೆಂಟ್ ಏನೆಲ್ಲ ಅಂದರೆ ಈ ಜಾತ್ರೆಯಲ್ಲಿ ಏನೆಲ್ಲ ಕಂದ ನಿಮಗೆ ಬೇಕು? ಹಾಂ, ಮತ್ತು ಹಾಂ ರಥ. ಸೊ ಬನ್ನಿ, ಈ ಜಾತ್ರೆ ಹೇಗಿರುತ್ತೆ, ಈ ಉಬಾರ್ ಉತ್ಸವ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನಾವಿವತ್ತು ಬಂದಿರೋದು ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ. ಬನ್ನಿ. ಮತ್ತು ಇಲ್ಲೊಂದು ಸರ್ಪ್ರೈಸ್ ಇದೆ. ಇವತ್ತು ಬಿಗ್ ಬಾಸ್ ರಕ್ಷಿತಾ, ಆಮೇಲೆ ಅಖಿಲ ಪಜಿಮಣ್ಣು ಮತ್ತು ಶಿವರಾಮ್ ಕಾರಂತ್ ಇವರಿಷ್ಟು ಜನ ಬರ್ತಿದ್ದಾರೆ. ಗಣೇಶ್ ಕಾರಂತ್ ಇವರಿಷ್ಟು ಜನ ಬರ್ತಿದ್ದಾರೆ. ಬನ್ನಿ, ಇವ್ರ ಜೊತೆ ಆದರೆ ಫೋಟೋಸ್ ತೆಗೆಸ್ಕೊಳ್ಳೋಣ, ಇಲ್ಲಾಂದರೆ ಇವ್ರ ಪ್ರೋಗ್ರಾಮ್ನ ನೋಡೋಣ. ನಾವು ಆಲ್ರೆಡಿ ವೆಹಿಕಲ್ನ ಹಿಂದೆಯೇ ಪಾರ್ಕ್ ಮಾಡಿ ಬಂದಿದ್ದೀವಿ. ವೆಹಿಕಲ್ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿದೆ. ಸೊ ಇದು ದೇವಸ್ಥಾನ ರೋಡು. ನಾನು ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಕಂಪ್ಲೀಟ್ ವಿಡಿಯೋನ ಜಾತ್ರೆ ಟೈಮಲ್ಲಿ ಕಂಪ್ಲೀಟ್ ವಿಡಿಯೋನ KRTK ಡೈರಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಕಾರ್ತಿಕ್ ಅಂತೂ ಇತ್ತೀಚಿನ ದಿನಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಣೇಶ್ ಕಾರಂತ್ ಅವರ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಗಣೇಶ್ ಕಾರಂತ್ ಅವರು ಸಿಂಗರ್ ಆಗಿರ್ತಿದ್ರು, ಕಾರ್ತಿಕ್ ಪ್ರೇಕ್ಷಕರಾಗಿರ್ತಿದ್ರು. ಇವತ್ತಾದರೂ ಅವ್ರನ್ನ ಮೀಟ್ ಮಾಡೋ ಭಾಗ್ಯ ಇದೆಯಾ ಅಂತ ನೋಡೋಣ. ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ತೋರಿಸ್ತಾ ಇದ್ದೀವಿ. ಇದು ನಮ್ಮೂರ ಉಪ್ಪಿನಂಗಡಿಯ ಜಾತ್ರೆ ಉಬಾರ್ ಉತ್ಸವ. ನೋಡಿ, ಜಾತ್ರೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಸಂತೆಗಳಿದ್ದಾವೆ. ನಾನು ನಮ್ಮ ಕ್ಯಾಮ್ರಾಮ್ಯಾನು ಜಾತ್ರೆಯ ಸಂತೆಯನ್ನು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ಇವರು ಮುಂದುಗಡೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ MP ಆಫ್ ದಕ್ಷಿಣ ಕನ್ನಡ ಇವರನ್ನು ನೋಡಿ ಕ್ಯಾಮ್ರಾನ ಅವ್ರ ಕಡೆ ತಿರುಗಿಸ್ಬಿಟ್ಟಿದ್ದಾರೆ. ನೋಡಿ, ಇದುವೇ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ. ಇದನ್ನು ಗಯಾಪದ ತೀರ್ಥಕ್ಷೇತ್ರ, ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಇಲ್ಲಿರೋದು ಶಿವದೇವರು. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ, ಜಿಲ್ಲೆಯ ಜೀವನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ಎರಡೂ ನದಿಗಳು ಇಲ್ಲಿ ಸಂಗಮವಾಗುವ ಕ್ಷೇತ್ರವಿದು. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಪಿಂಡ ಪ್ರದಾನಕ್ಕೆ ಅತ್ಯಂತ ಹೆಸರುವಾಸಿಯಾದ ದಕ್ಷಿಣ ಕಾಶಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ಹತ್ತಿರದಲ್ಲಿ ದೇವಿ ಮಹಾಕಾಳಿ ಕೂಡ ನೆಲೆಸಿದ್ದಾಳೆ. ಇಲ್ಲಿ ಶಿವ ಮತ್ತು ಮಹಾಕಾಳಿ ಅಕ್ಕಪಕ್ಕದಲ್ಲಿ ಇದ್ದಾರೆ. ಅಬ್ಬಬ್ಬಾ, ಈ ಉತ್ಸವಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ. ಬನ್ನಿ, ಈ ಉತ್ಸವದಲ್ಲಿ ನೀವು ಪಾಲ್ಗೊಳ್ಳಿ. ಉತ್ಸವದ ಕಂಪ್ಲೀಟ್ ವಿಡಿಯೋನ ನಾನು KRTK ಡೈರಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ.
ನಾನಂತೂ ಸ್ಯಾಂಡ್ ಆರ್ಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಈ ಸ್ಯಾಂಡ್ ಆರ್ಟಿನ ಸ್ಪೆಷಾಲಿಟಿ ಏನಂದರೆ, ಕಣ್ಣಿಗೆ ಬಟ್ಟೆನ ಕಟ್ಟಿ ಇವರು ಸ್ಯಾಂಡ್ ಆರ್ಟ್ನ ಮಾಡ್ತಾಯಿದ್ದಾರೆ. ಇವರಿಗೆ ಆಲ್ರೆಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡಲ್ಲಿ ಇವ್ರ ಹೆಸರು ಕೂಡ ದಾಖಲಾಗಿದೆ. ಸೊ ಇವರು ನಮ್ಮ ಉಪ್ಪಿನಂಗಡಿಯವರು ಅಂತ ಹೇಳೋದಕ್ಕೆ ನಮಗೂ ಹೆಮ್ಮೆ ಅನಿಸುತ್ತೆ. ಈ ಉಬಾರ್ ಉತ್ಸವ ಅನ್ನೋದು ಬರೀ ಜಾತ್ರೆ ಮಾತ್ರ ಅಲ್ಲ, ಇಲ್ಲಿ ಊರಿನ ಪ್ರತಿಭೆಗಳಿಗೂ ಪ್ರೋತ್ಸಾಹ ನೀಡುತ್ತಾರೆ ಮತ್ತು ಅವ್ರಿಗೂ ಸನ್ಮಾನ ಮಾಡ್ತಾರೆ. ಈ ಉಬಾರ್ ಉತ್ಸವಕ್ಕೆ ಬರೋದಕ್ಕೆ ಇದಿಷ್ಟು ಕಾರಣಗಳು ಸಾಕಲ್ಲ ನಿಮಗೆ? ಗೌರ್ಮೆಂಟ್ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ, ನೀವು ಇದರಲ್ಲಿ ಪಾಲ್ಗೊಳ್ಳಿ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಹಿರಿಯ ಪ್ರಾಥಮಿಕ ಶಾಲೆ ಬಜತೂರು ಒಳಾಲು. ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತರಾಗಿದ್ದರು ಮ್ಯಾಜಿಸ್ಟ್ರೇಟ್ ನಾರಾಯಣ ಪೂಜಾರಿ, BN ಪೂಜಾರಿ. ವೈದ್ಯರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಒಳ್ಳೆ ಪತ್ರಕರ್ತರು ಈ ಶಾಲೆಯನ್ನು ಓದಿದವರು ಕೆಲಸ ಮಾಡಿದ್ದಾರೆ. ಮತ್ತು ನಾವು ಶಾಲೆಗೆ ಹೋಗುವಾಗ ಸುಮಾರು 600ರಿಂದ 700 ಮಕ್ಕಳು ಇದ್ದಂಥ ಶಾಲೆ ಇದೆ. ಕವಿತೆ ಸಾಲು ಮುಗಿಸೇ ಮುಗುಳು ಗ್ರಾಮದಲ್ಲಿ ಕೂಡ ಆ ಕಡೆಯಿಂದ ಮಕ್ಕಳು ಬರ್ತಾ ಇದ್ರು. ಆ ಟೈಮಲ್ಲಿ ಶಾಲೆಯಲ್ಲಿ ಒಳಗೆ ಜಾಗ ಸಿಕ್ಕದೆ ಜಗಲಿಯಲ್ಲಿ ಕುಳಿತು ಪಾಠ ಪ್ರವಚನ ಆಗ್ತಾ ಇತ್ತು. ಹಳ್ಳಿ ಶಾಲೆದು ಒಂದು ಗ್ರೇಟ್ನೆಸ್ ಏನು ಅಂತ ಹೇಳಿದ್ರೆ, ಈ ಎಲ್ಲ ರೀತಿಯ ಚಟುವಟಿಕೆಗಳು, ಎಲ್ಲ ಧರ್ಮದವರು ಇಲ್ಲಿ ಬರ್ತಾರೆ, ಯಾವ ಭೇದನೂ ಇರಲ್ಲ. ಸಾಂಸ್ಕೃತಿಕವಾಗಿ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಆ ಭಜನಾ ಕಾರ್ಯಕ್ರಮದಲ್ಲಿ ಅವರು ಸೈಯದ್ ಅಂತೇಳಿ ಮುಖ್ಯ ಶಿಕ್ಷಕರಾದ್ರು ಕೂಡ ಅದಕ್ಕೆ ಅವಕಾಶ ಕೊಟ್ಟು ಅವರು ಮಕ್ಕಳಿಗೆ ಅದಕ್ಕೆ ಆಕ್ಷೇಪ ಮಾಡ್ತಿರ್ಲಿಲ್ಲ, ಸಮನ್ವಯ ರೀತಿಯಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಎಲ್ಲರೂ ಒಂದೇ ತಾಯಿಯ ಮಕ್ಕಳ ತರ ಇಲ್ಲಿ ಕಲಿತಾರೆ. ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನೆನಪಿದೆ. ನಾವು ಕಲಿಯುವಾಗ ಆಲಿಬಾಬಾ ಮತ್ತು 40 ಕಳ್ಳರು ಅಂತ ಆ ನಾಟಕವನ್ನು ಇಲ್ಲಿ ಮಾಡಿಸಿದ್ವಿ. ಈ ತರ ತುಂಬಾ ಒಳ್ಳೆ ನೆನಪುಗಳಿದೆ ನಮ್ಗೆ ಈ ಶಾಲೆಯಲ್ಲಿ. ಶುಭ ಕಾರಂಜಿ ಇರ್ಬೋದು, ಪ್ರತಿ ವರ್ಷ ವಾರ್ಷಿಕೋತ್ಸವ ಇರ್ಬೋದು, ಇದೇ ರೀತಿಯಲ್ಲಿ ಪ್ರವಾಸವನ್ನ ದೂರ 2 ದಿನಗಳ ಪ್ರವಾಸವನ್ನ ಕೈಗೊಳ್ಳುವಂತ ವ್ಯವಸ್ಥೆಯನ್ನ ನಮ್ಮ ಶಾಲಾ ಅಭಿವೃದ್ಧಿ ಯೋಜನೆಯವರು ಸಲಹೆ ಸೂಚನೆಗಳಲ್ಲಿ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಕಳೆದ ಒಂದು 5-6 ವರ್ಷದ ಹಿಂದೆ ಇಲ್ಲಿ ಬಂದಾಗ ಈ ಶಾಲೆಯಲ್ಲಿ 90 ಮಕ್ಕಳಿದ್ದದ್ದು. 600 ಮಕ್ಕಳು 700 ಮಕ್ಕಳಿದ್ದ ಶಾಲೆಯಲ್ಲಿ 90 ಮಕ್ಕಳು ನೋಡಿ ಬಹಳ ಬೇಜಾರಾಯ್ತು ನಮಗೆ. ಪೇರೆಂಟ್ಸಿಗೆ ಒಂದು ಆಸೆ, ನಮ್ಮ ಮಕ್ಕಳು ಇನ್ನು ಆಂಗ್ಲ ಭಾಷೆ ಕಲಿಬೇಕು, ಇಂಗ್ಲಿಷ್ ಮೀಡಿಯಂ ಓದಬೇಕು. ಒಂದು ಹೈಯರ್ ಎಜುಕೇಶನ್ ಹೋದ ಮೇಲೆ ಮಕ್ಕಳಿಗೆ ಈ ಪುಸ್ತಕದಲ್ಲಿ ಇದ್ದನ್ನು ಓದಿ ಕಲಿಬಹುದು ಹೊರತು ಫ್ಲೂಯೆಂಟ್ ಆಗಿ ಮಾತನಾಡಲಿಕ್ಕೆ ಅಭ್ಯಾಸ ಆಗಬೇಕಿದ್ರೆ ಇಂಗ್ಲಿಷಿನ ಅವಶ್ಯಕತೆ ಅನಿವಾರ್ಯ. ಸರ್ಕಾರಿ ಶಾಲೆಯಲ್ಲಿ ಅದರ ವ್ಯವಸ್ಥೆ ಇಲ್ಲ. ಇವತ್ತು ಇಡೀ ಪ್ರಪಂಚ ತುಂಬಾ ಮುಂದೆ ಹೋಗಿದೆ. ಅಂದ್ರೆ ಇಂಥ ಯಾವುದೇ ಇದ್ರೂ ಕೂಡ ಕಂಪ್ಯೂಟರ್ ಇಲ್ಲದೆ ನಮ್ಗೆ ಯಾವ ಇದಿಲ್ಲ, ಕಂಪ್ಯೂಟರ್ ಜ್ಞಾನ ಬೇಕೇ. ಯಾಕಂದ್ರೆ ಖಾಸಗಿ ಶಾಲೆ ಇವತ್ತು ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು LKG UKG 20-30 ಸಾವಿರ ಇವತ್ತು ಫೀಸ್ ಇದೆ. ಇಲ್ಲಿಂದ ಕೊಡ್ತಾರೆ ನಮ್ಮ ಹಳ್ಳಿ ಜನ. ಆ ಕಾರಣಕ್ಕಾಗಿ ಖಾಸಗಿ ಶಾಲೆಗಳ ವ್ಯಾಮೋಹ ಒಂದು ಕಡೆ, ಮತ್ತೆ ಮನೆ
ಅತಳ ರುದ್ರಾಯ ವಿತಳ ರುದ್ರಾಯ ಸುತಳ ರುದ್ರಾಯ ಮಹಾತಳ ರುದ್ರಾಯ ರಸಾತಳ ರುದ್ರಾಯ ತಳಾತಳ ರುದ್ರಾಯ ಪಾತಾಳ ರುದ್ರಾಯ ನಮೋ ನಮಃ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ವಲ್ಯಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ವಲ್ಯಹಂ. ವೀರಭದ್ರಾಯ ಅಗ್ನಿನೇತ್ರಾಯ ಪುರಸಂಹಾರಾಯ ಸಕಲಲೋಕಾಯ ಸರ್ವಭೂತಾಯ ಸತ್ಯಪಾಶಾಯ ಶಂಭೋ ಶಂಭೋ ಶಂಕರ. ಓಂ ಶಿವೋಹಂ ಓಂ ಶಿವೋಹಂ. ನಾವು ಅಗಸ್ತ್ಯನ್ಗೆ ಸ್ಟಾರ್ಟಿಂಗ್ಗೆ ಹೇಳಿದ ರೀತಿಲಿ ಪ್ರೋಗ್ರಾಮ್ ಮುಗಿದ್ಮೇಲೆ ನಿನ್ನ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ವಿ. ಸೊ ಅವನಿಗಿದ್ದಿದ್ದು ಬಬಲ್ಸು, ಆಮೇಲೆ ರಥ ಸಿಕ್ಕಿಲ್ಲ, ಬಬಲ್ಸ್ ಸಿಕ್ತು, ಅದನ್ನ ತಗೊಂಡ್ವಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಬಿಗ್ ಬಾಸ್ ರಕ್ಷಿತಾ ಬರ್ತಾರೆ ಅಂತ, ಆದರೆ ಆಲ್ರೆಡಿ 11 ಆದ್ರೂ ಅವ್ರು ಬಂದಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಅಗಸ್ತ್ಯ ಹಠ ಹಿಡಿಯೋಕ್ಕೆ ಶುರು ಮಾಡ್ದ ಅಂತ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಉಬಾರ್ ಉತ್ಸವದ ಜಾತ್ರೆ ವ್ಲಾಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.